ಹಸಿರು ಗಿಡಗಳು ಅಂದರೆ ಏನೋ ಒಂಥರ ಖುಷಿ ಕೊಡುತ್ತೆ. ಕಣ್ಣಿಗೂ ತಂಪು, ಮನಸ್ಸಿಗೂ ಏನೋ ಒಂಥರ ಸಮಾಧಾನ. ಈ ಹಸಿರು ಗಿಡಗಳನ್ನು ನೋಡ್ತಾ ಇದ್ದರೆ ಖುಷಿನೂ ಸಿಗುತ್ತೆ. ಸರಿ, ನಾನಿಲ್ಲಿ ಮನಿ ಪ್ಲ್ಯಾಂಟ್ ಗಿಡಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇವುಗಳನ್ನು ಮನೆ ಒಳಗೂ ಬೆಳೆಸ್ಬೋದು, ಮನೆ ಒಳಗೂ ಇಟ್ಟರು ನೋಡೋಕ್ಕೇನೋ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಮನೇಲಿ ಒಂದು ಹಳೆಯ ಮಡಿಕೆ ಇತ್ತು. ಈ ಮಡಿಕೆನ ಉಪಯೋಗಿಸಿ ಶೋ ಪ್ಲ್ಯಾಂಟ್ ಥರ ಮನಿ ಪ್ಲ್ಯಾಂಟ್ ಗಿಡಗಳನ್ನು ಹಾಕೋಣ ಅಂಥೇಳಿ ಆ ಪಾಟಿಗೆ ಚೆಂದದಾಗಿ ಮಗಳು ಪೇಂಟ್ ಮಾಡಿಕೊಟ್ಲು. ಆ ಪೇಂಟ್ ಮಾಡಿರೋದನ್ನ ಒಂದು ರಿಂಗಲ್ಲಿ ಇಟ್ಟು ಅದಕ್ಕೆ ನೀರು ತುಂಬಿಸಿ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಮನೇಲಿ ಒಣಗೋಗಿರೋ ಮನಿ ಪ್ಲ್ಯಾಂಟ್ ಇತ್ತು, ಅಂದರೆ ಬತ್ತುತ್ತಾ ಇತ್ತು. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಏನು ಮಾಡೋದು ಅಂತ ಒಂದಿನ ನೀರು ತುಂಬಿರೋ ಬಕೆಟಲ್ಲಿ ಅದನ್ನು ನೆನೆಸಿಟ್ಟಿದ್ದೆ. ಈ ಬತ್ತೋಗಿತ್ತು, ಇನ್ನೇನು ಅದನ್ನು ಹಂಗೆ ಬಿಟ್ಟಿದ್ರೆ ಒಣಗೋಗ್ಬಿಡ್ತಿತ್ತು. ಈ ಒಣಗಕ್ಕೆ ಬತ್ತಿರೋ ಒಂದು ವೇಸ್ಟು ಮನಿ ಪ್ಲ್ಯಾಂಟ್ ಬಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ಒಂದಿನ ನೆನೆಸಿಟ್ರೆ ಸಾಕು, ಮಾರನೇ ದಿನ ನೋಡಿ ಎಲೆಗಳೆಲ್ಲ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಗಿಡಗಳು ಅಷ್ಟು ಸುಲಭವಾಗಿ ಸಾಯೋದಿಲ್ಲ, ಬತ್ತೋದಿಲ್ಲ. ಸರಿ, ಈ ಬಳ್ಳಿನ ಒಂದೊಂದೇ ಕಟ್ ಮಾಡಿಕೊಂಡು ಆ ಪಾಟಿಗೆ ಆಗುವ ರೀತಿ ನಾನು ಕಟ್ ಮಾಡಿಕೊಂಡು ಜೋಡಿಸ್ಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೀವು ಈ ರೀತಿ ಮನೇಲೇನಾದರೂ ಮನಿ ಪ್ಲ್ಯಾಂಟ್ ಗಿಡಗಳು ಬಳ್ಳಿ ಬತ್ತಿದ್ರೆ ಅಥವಾ ಜಾಸ್ತಿ ಬಳ್ಳಿ ಇದ್ದರೆ ಕಟ್ ಮಾಡಿ ಈ ರೀತಿ ಮಡಕೆ ಅಥವಾ ವಾಸ್ಗಳಲ್ಲಿ ಹಾಕಿಡಿ. ಏನೋ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ. ಡೈನಿಂಗ್ ಟೇಬಲಲ್ಲಿ ಅಥವಾ ಅಡುಗೆ ಮನೆ ಮೂಲೆಯಲ್ಲಿ ಈ ರೀತಿ ಮನಿ ಪ್ಲ್ಯಾಂಟ್ ಗಿಡಗಳನ್ನು ಅಲಂಕಾರಿಕವಾಗಿ ನಾವು ಇಟ್ಟು ಖುಷಿ ಪಡ್ಬೋದು. ಪಾಟಲ್ಲಿ ಹಾಕಿದ್ರೆ ಮಣ್ಣೆಲ್ಲ ಹಾಕಬೇಕು, ಮೇಂಟೆನೆನ್ಸ್ ಕಷ್ಟ. ಆದರೆ ಈ ರೀತಿ ನಾವು ಒಂದು ಗ್ಲಾಸ್ ಲೋಟದಲ್ಲೂ ಮನಿ ಪ್ಲ್ಯಾಂಟ್ ಗಿಡಗಳನ್ನು ಜೋಡಿಸಿ ಮನೆಗೆ ಅಲಂಕಾರಿಕವಾಗಿ ಬಳಸ್ಬೋದು. ನೀವು ಈ ರೀತಿ ಯಾವಾಗಲಾದರೂ ಒಮ್ಮೆ ಮಾಡಿ ನೋಡಿ, ಖುಷಿನೂ ಸಿಗುತ್ತೆ. ನೋಡಿ, 5 ದಿನ ಆಗಿದೆ ನಾನು ಆಗಲೇ ಈ ಪಾಟೊಳಗೆ ಮನಿ ಪ್ಲ್ಯಾಂಟ್ ಗಿಡಗಳನ್ನು ಹಾಕಿ. ಎಷ್ಟು ಚೆನ್ನಾಗಿದೆ, ಸ್ವಲ್ಪನೂ ಬತ್ತಿಲ್ಲ. ಬತ್ತಿದ್ರೂ ಸಹ ಆಮೇಲೆ ಸರಿ ಹೋಗ್ಬಿಡುತ್ತೆ. ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಮನಿ ಪ್ಲ್ಯಾಂಟ್ ಗಿಡವನ್ನು ಯಾವ ರೀತಿ ಶೋ ಪ್ಲ್ಯಾಂಟ್ ಆಗಿ ಮನೆಯಲ್ಲಿ ಅಲಂಕರಿಸ್ಬೋದು ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.